ಸೊ ಇವಾಗ ನೋಡಿ ಲಾಸ್ಟ್ ಕ್ಲಾಸಲ್ಲಿ ನೋಡಿ ಸೊ ಮ್ಯಾಥ್ಸ್ ಕ್ವಶನನ್ನು ಸಾಲ್ವ್ ಮಾಡ್ತಿದ್ದೆ. ಸೊ ನೋಡಿ ಇವಾಗ ನೋಡಿ ಅದರದ್ದು ಕಂಟಿನ್ಯೂ ಪಾರ್ಟನ್ನು ನೋಡಿ ಮಾಡೋಣ. ಓಕೆ ಓಕೆ ಸೊ ಕ್ಲಾಸ್ ಮುಗಿದ್ಮೇಲೆ ನೋಡಿ ಇದು ರೆಕಾರ್ಡಿಂಗ್ ಇರುತ್ತೆ. ಸೊ ಯಾರೆಲ್ಲ ನೋಡಿ ಕ್ಲಾಸನ್ನು ಅಟೆಂಡ್ ಮಾಡಿರೋದಿಲ್ಲ ಸೊ ಅವರು ಕ್ಲಾಸ್ ಮುಗಿದ್ಮೇಲೆ ನೋಡಿ ಸೊ ಅದು ರೆಕಾರ್ಡಿಂಗ್ ಬರುತ್ತೆ. ಓಕೆ ಸೊ ಇವಾಗ ಫಸ್ಟ್ ಕ್ವಶನನ್ನು ನೋಡಿ ಸಾಲ್ವ್ ಮಾಡಿ. ಸೊ ಎಲ್ಲ ಕ್ವಶನ್ ನೋಡಿ ಮಿಕ್ಸ್ಡ್ ಕ್ವಶನ್ ಇರುತ್ತೆ. ನೆಕ್ಸ್ಟ್ ವೀಕಿಂದ ನೋಡಿ ನಿಮ್ಗೆ ಸೊ ಟಾಪಿಕ್ ವೈಸು ಸಿಲೆಬಸ್ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ಯಾವ ಟೈಪ್ ಕ್ವಶನ್ಸ್ ಇರ್ತಾವೆ ಅನ್ನೋದನ್ನು ನೋಡಿ ಸೊ ಡಿಸ್ಕಸ್ ಮಾಡೋಣ. ಓಕೆ ಸೊ ಫಸ್ಟ್ ಕ್ವಶನ್ ನೋಡಿ ಈ ಕ್ವಶನ್ ಏನಾಗುತ್ತೆ. ಸೊ ಇವಾಗ ಈ ಕ್ವಶನ್ ನೋಡಿ ನಾವು ಸಾಲ್ವ್ ಮಾಡಿದ್ರೆ a certain amount is divided into two parts in the ratio 6:5. ಸೊ ನೋಡಿ ಒಂದು ಅಮೌಂಟ್ ಅನ್ನ ನೋಡಿ ಒಂದು ನಿರ್ದಿಷ್ಟ ಮೊತ್ತವನ್ನು 6:5 ನೋಡಿ ಅನುಪಾತದಲ್ಲಿ ಎರಡು ಭಾಗಗಳಾಗಿ ವಿಂಗಡಿಸಲಾಗಿದೆ. ಇಫ್ ದ ಫಸ್ಟ್ ಪಾರ್ಟ್ ಈಸ್ 240 rupees, ಫೈಂಡ್ ಔಟ್ ದ ಟೋಟಲ್ ಅಮೌಂಟ್. ಸೊ ಅಂದ್ರೆ ನೋಡಿ ಇವಾಗ ಮೊದಲ ಭಾಗ ನೋಡಿ 240 ರೂಪಾಯಿಗಳಾಗಿದ್ದರೆ ಒಟ್ಟು ಮೊತ್ತವನ್ನು ಕಂಡು ಹಿಡಿಯಿರಿ ಅಂತ ಕ್ವಶನ್ ಇದೆ. ಸೊ ಅಂದ್ರೆ ನೋಡಿ ಸಿಂಪಲ್ ಇದೆ ಕ್ವಶನ್. ಸೊ ಇವಾಗ ಈ ಕ್ವಶನ್ ಅನ್ನು ನೋಡಿ ನಾವು ಸಾಲ್ವ್ ಮಾಡಿದ್ರೆ ಸೊ ರೇಷಿಯೋ ಏನಿದೆ ನೋಡಿ 6:5 ಇದೆ. ಸೊ ರೇಷಿಯೋ ನೋಡಿ 6:5. ಸೊ ಫಸ್ಟ್ ಪಾರ್ಟು 240 ಅಂತ ಹೇಳಿದ್ದಾರೆ. ಅಂದ್ರೆ ನೋಡಿ ಇವಾಗ ಫಸ್ಟ್ ಅಂತಂದ್ರೆ ನೋಡಿ 6 ನೋಡಿ ಇದು 240 ರೂಪಾಯಿ ಇದೆ. ಕ್ವಶನ್ ಕೇಳಿದ್ದೇನು ಟೋಟಲ್ ಅಮೌಂಟು. ಟೋಟಲ್ ಅಮೌಂಟ್ ಅಂದ್ರೆ ನೋಡಿ ಇಲ್ಲಿ ಟೋಟಲ್ ರೇಷಿಯೋನ ಆಗತ್ತೆ. ಸೊ ಅಂದ್ರೆ 6 + 5 ಮಾಡಿದ್ರೆ ನೋಡಿ 11 ರೇಷಿಯೋಗೆ ನೋಡಿ ಎಷ್ಟಾಗತ್ತೆ. 6 ರೇಷಿಯೋಗೆ 240, 11 ರೇಷಿಯೋಗೆ ನೋಡಿ ಎಷ್ಟಾಗತ್ತೆ ಅನ್ನೋದೇ ಕ್ವಶನ್. ಸೊ ಇವಾಗ 6 × 4 = 24. ಸೊ ಇಲ್ಲಿ ಮುಂದೊಂದು ಎಕ್ಸ್ಟ್ರಾ 0 ಇದೆ. ಸೊ ಒಂದು 0 ಕೊಡ್ಬೇಕು. ಸೊ ಅಂದ್ರೆ 6 × 40 ಮಾಡಿದ್ರೆ ನೋಡಿ 240. ಸೊ ಇವಾಗ ನೆಕ್ಸ್ಟ್ ನೋಡಿ ಇದೇ ರೀತಿ ಕೆಳಗಡೆ ನೋಡಿ 40ರಿಂದ ನೋಡಿ 11 ಗುಣಿಸ್ಬೇಕು. 11 40 ಎಷ್ಟಾಗುತ್ತೆ ನೋಡಿ 11 4 44. ಸೊ ಮುಂದೆ ಒಂದು 0 ಇದೆ, 0 ಕೊಟ್ಬಿಟ್ರೆ ನೋಡಿ 440. ಆಪ್ಷನ್ ಬಿ ಅಲ್ಲಿ ಇದೆ ನೋಡಿ, ಆಪ್ಷನ್ ಬಿ ಅನ್ನೋದು ಫೈನಲ್ ಆನ್ಸರ್ ಆಗುತ್ತೆ. ಸೊ ಆಪ್ಷನ್ ಬಿ ನೋಡಿ ಫೈನಲ್ ಆನ್ಸರ್ ಆಗುತ್ತೆ. ರೇಷಿಯೋ ಅಲ್ಲಿ ನೋಡಿ ಕ್ವಶನ್ಸ್ ಈಸಿ ಇರ್ತವೆ. ಸೊ ಈಸಿಯಾಗಿ ಕ್ವಶನ್ಸ್ ಅನ್ನ ನೋಡಿ ಅಟೆಂಡ್ ಮಾಡ್ಕೋಬಹುದು. ಸೊ ಎಕ್ಸಾಮ್ ನೋಡಿ ಇದು ಕನ್ನಡದಲ್ಲೇ ಇರುತ್ತೆ. ಸೊ ನಿಮ್ ಕ್ವಶನ್ಸ್ ನೋಡಿ ಇಂಗ್ಲಿಷ್ ಅಲ್ಲೂ ಇರ್ತಾವ. ಸೊ ಯಾವಾಗ ನೋಡಿ ಕನ್ನಡದಲ್ಲಿ ಕ್ವಶನ್ ಅರ್ಥ ಆಗೋದಿಲ್ಲ ಸೊ ಅವಾಗ ಇಂಗ್ಲಿಷ್ ಕ್ವಶನ್ಸ್ ಅನ್ನ ನೋಡಿ ಸೊ ಒಂದ್ಸರಿ ಓದ್ಕೊಳ್ಳಿ. ಓಕೆ ಸೊ ಇವಾಗ ಈ ಕ್ವಶನ್ ನೋಡಿ ಏನಾಗುತ್ತೆ. ಇವಾಗ ಈ ಕ್ವಶನ್ ಅನ್ನ ನೋಡಿ ನಾವು ಸಾಲ್ವ್ ಮಾಡಿದ್ರೆ ಕ್ವಶನ್ ಏನಿದೆ ನೋಡಿ ದ ಪ್ರೈಸ್ ಆಫ್ LPG ಸಿಲಿಂಡರ್ ಹ್ಯಾಸ್ ಇನ್ಕ್ರೀಸ್ಡ್ ಫ್ರಾಮ್ ₹660 to ₹825. ಅಂದ್ರೆ ನೋಡಿ ಏನ್ ಹೇಳ್ತಾ ಇದೆ, LPG ಸಿಲಿಂಡರ್ ಬೆಲೆ ನೋಡಿ ರೂಪಾಯಿ 660ರಿಂದ ನೋಡಿ 825ಕ್ಕೆ ನೋಡಿ ಏರಿಕೆ ಆಗಿದೆ. ನೆಕ್ಸ್ಟ್ ವಾಟ್ ಪರ್ಸೆಂಟೇಜ್ ಆಫ್ ಕನ್ಸಂಪ್ಷನ್ ಶುಡ್ ಬಿ ರೆಡ್ಯೂಸ್ಡ್ ದಟ್ ದ ಅಮೌಂಟ್ ಸ್ಪೆಂಟ್ ಆನ್ LPG ಸಿಲಿಂಡರ್ ರಿಮೈನ್ಸ್ ದ ಸೇಮ್. ಸೊ ನೋಡಿ LPG ಸಿಲಿಂಡರ್ಗಳಿಗೆ ಖರ್ಚು ಮಾಡಿದ ಮೊತ್ತ ಒಂದೇ ಆಗಿರುತ್ತದೆ ಎಂದು ಶೇಕಡಾವಾರು ಬಳಕೆಯನ್ನು ಕಡಿಮೆ ಮಾಡಬೇಕು. ಸೊ ಈ ಕ್ವಶನ್ ನೋಡಿ ರಿಪೀಟ್ ಕ್ವಶನ್, ಇಂಪಾರ್ಟೆಂಟ್ ಕ್ವಶನ್. ಸೊ ಇದು ನೋಡಿ ಇಂಪಾರ್ಟೆಂಟ್ ಕ್ವಶನ್, ರಿಪೀಟ್ ಕ್ವಶನ್. ಸೊ ಅಂದ್ರೆ ಏನ್ ಹೇಳುತ್ತೆ ಕ್ವಶನ್ ಏನ್ ಹೇಳುತ್ತೆ ನೋಡಿ. ಇವಾಗ ಮೊದಲು ನೋಡಿ ಅವರು 660 ರೂಪಾಯಿಗೆ ನೋಡಿ ಒಂದು ಸಿಲಿಂಡರ್ ಅನ್ನ ತಗೋತಿದ್ರು. ಇವಾಗ ಅದ್ರ ಬೆಲೆ ನೋಡಿ 825 ರೂಪಾಯಿ ಆಗಿದೆ. ಇವಾಗ ಅವ್ರು ಮತ್ತು ಏನ್ ಮಾಡ್ತಾರೆ ನೋಡಿ, ಮತ್ತು 660 ರೂಪಾಯಿ ಕೊಟ್ಟೆನ ನೋಡಿ ಸಿಲಿಂಡರ್ ಅನ್ನ ತಗೋತಾರ. ಸೊ ಅಂದ್ರೆ ಅಲ್ಲಿ ನೋಡಿ ಸ್ವಲ್ಪ ಕಡಿಮೆ ನೋಡಿ ಗ್ಯಾಸ್ ಕಡಿಮೆ ಬರುತ್ತೆ ಅದರಲ್ಲೇ. ಆ ಎಷ್ಟು ಗ್ಯಾಸ್ ಕಡಿಮೆ ಬರುತ್ತೆ ಅನ್ನೋದೇ ನೋಡಿ ಕ್ವಶನ್. ಸೊ ಈ ಟೈಪ್ ಕ್ವಶನ್ ನೋಡಿ ನಾವು ಯಾವ ರೀತಿ ಸಾಲ್ವ್ ಮಾಡ್ಬೇಕು. ಫಸ್ಟ್ ನೋಡಿ ಇವಾಗ 660 ನೋಡಿ 825 ಆಗಿದೆ ಅಂತಂದ್ರೆ ಆ 825 ನೋಡಿ ನಾವು 100% ಅಂತ ತಗೋಬೇಕು. ಇವಾಗ 825 ನೋಡಿ 660ರಿಂದ 825 ಆಗಿದೆ ಅಂತಂದ್ರೆ ಎಷ್ಟು ಜಾಸ್ತಿ ಆಗಿದೆ. ಸೊ ಎಷ್ಟು ಜಾಸ್ತಿ ಆಗಿದೆ ನೋಡಿ 660. ಸೊ ನೆಕ್ಸ್ಟ್ 760 ಅಂದ್ರೆ 100 ರೂಪಾಯಿ ಆಯ್ತು. ನೆಕ್ಸ್ಟ್ ಮೇಲೆ 40, 140, ಮತ್ತೆ ಮೇಲೆ 25 ಅಂತಂದ್ರೆ ನೋಡಿ ಟೋಟಲ್ 165 ನೋಡಿ ಇದು ಜಾಸ್ತಿ ಆಗಿದೆ. ಕರೆಕ್ಟಾ? ಸೊ ಅಂದ್ರೆ ಇವಾಗ ಈ 165 ರೂಪಾಯಿ ನೋಡಿ ಅವರು ಕಡಿಮೆ ಕೊಡ್ತಾರ. ಸೊ ಅಂದ್ರೆ ಮತ್ತು ನೋಡಿ ಅವರು 825 ರೂಪಾಯಿ ಸಿಲಿಂಡರ್ ಬೆಲೆ ಆದ್ರೆ ಸೊ ಅವ್ರು ಎಷ್ಟು ಕೊಡ್ತಾರೆ, 660 ರೂಪಾಯಿ ಕೊಡ್ತಾರೆ. ಅಂದ್ರೆ 165 ರೂಪಾಯಿ ನೋಡಿ ನಮ್ಗೆ ಕಡಿಮೆ ಗ್ಯಾಸ್ ಬಂದಿದೆ. ಅದು ಎಷ್ಟು ಪರ್ಸೆಂಟೇಜ್ ಅಂತ ಅನ್ನೋದನ್ನ ನೋಡಿ ಕಂಡು ಹಿಡಿಬೇಕು. ಸೊ 165ಕ್ಕೆ ನೋಡಿ ಇವಾಗ
ಎಷ್ಟು ಪರ್ಸೆಂಟೇಜ್ ಆಗುತ್ತೆ. ಸೊ ಇಲ್ಲಿ ನಮ್ಗೆ ಡೈರೆಕ್ಟ್ ಆಗಿ ನೋಡಿ ನಿಮ್ಗೆ ಮಲ್ಟಿಪ್ಲೈ ಮಾಡಕ್ ಬರಲಿಲ್ಲ ಅಂತ ಅನ್ಕೊಳ್ಳಿ. ಸೊ ಆಗ ಕ್ರಾಸ್ ಮೆಥಡ್ ಅನ್ನ ಅಪ್ಲೈ ಮಾಡಬೇಕು. ಸೊ ಕ್ರಾಸ್ ಆಗಿ ನೋಡಿ ಈ ರೀತಿ ಗುಣಿಸ್ಬೇಕು. 165 ಇಂಟು 100 ಕೆಳಗಡೆ ನೋಡಿ 825. ಸೊ ಇವಾಗ ಕಡ್ತಾ ಹೊಡಿಬೇಕಾ. ಸೊ ಇವಾಗ ಕಡ್ತಾ ಹೊಡೆದು ನೋಡಿ 25ರಿಂದ ಹೋಗುತ್ತೆ. 25 4 100. ನೆಕ್ಸ್ಟ್ 25 3 75 ಮೇಲೆ 7 ಉಳಿತು. 25 3 75. ಸೊ ನೆಕ್ಸ್ಟ್ ನೋಡಿ ಇವಾಗ 33 ಡೈರೆಕ್ಟ್ ಹೋಗುತ್ತೆ. ಸೊ ಯಾರಿಗೆ ಡೈರೆಕ್ಟ್ 33 ಹೋಗ್ಸಕ್ ಬರುತ್ತೆ ನೋಡಿ ಹೋಗಿಸ್ಬೋದು. ಇಲ್ಲ ಅಂದ್ರೆ ನಮ್ಗೆ ನೋಡಿ 11ರ ಬಗ್ಗೆ ಗೊತ್ತಿದೆ. 11 3 33. ನೆಕ್ಸ್ಟ್ ನೋಡಿ 11 1 11 5 ಉಳಿತು. 11 5 55. ಸೊ ನೆಕ್ಸ್ಟ್ ಕೆಳಗಡೆ 3 ಉಳಿದಿದೆ. 3 1 3 5 15. ಉಳಿದಿದ್ದೇನು ಇವಾಗ 5 ಇಂಟು 4 5 4 ನೋಡಿ 20. ಸೊ ಅಂದ್ರೆ ಎಷ್ಟಾಗುತ್ತೆ ಇದು 20%. ಆಪ್ಷನ್ ಡಿ ಎಲ್ಲಿದೆ ನೋಡಿ, ಆಪ್ಷನ್ ಡಿ 20% ಅನ್ನೋದು ಫೈನಲ್ ಆನ್ಸರ್ ಆಗುತ್ತೆ. 20% ನೋಡಿ ಫೈನಲ್ ಆನ್ಸರ್ ಆಗುತ್ತೆ. ಕ್ವಶನ್ ನೋಡಿ ಇದು ರಿಪೀಟ್ ಆಗುತ್ತೆ, ಸೇಮ್ ಕ್ವಶನ್ ಬರುತ್ತೆ. ಜಸ್ಟ್ ನೋಡಿ ನಿಮ್ಗೆ ಸ್ಟೇಟ್ಮೆಂಟ್ ಚೇಂಜ್ ಆಗ್ಬೋದಾ, ಆದ್ರೆ ಸಾಲ್ವ್ ಮಾಡೋ ಮೆಥಡ್ ನೋಡಿ ಸೇಮ್ ಇರುತ್ತೆ. ಸೊ ಅಂದ್ರೆ ಫಸ್ಟ್ ನೋಡಿ ಇವಾಗ 660 ರೂಪಾಯಿ ಇತ್ತು, ಅದು 825 ರೂಪಾಯಿ ಆಗಿದೆ. ಆದ್ರೆ 825 ರೂಪಾಯಿ ಆದ್ರೆ ನೋಡಿ ಅವ್ರು ಏನ್ ಮಾಡ್ತಾರೆ, ಮತ್ತು 660 ರೂಪಾಯಿ ಕೊಟ್ಟೆನೆ ನೋಡಿ ಅವರು ಸಿಲಿಂಡರ್ ಅನ್ನ ಖರೀದಿ ಮಾಡ್ತಾರೆ. ಅವಾಗ ಅವ್ರಿಗೆ 165 ರೂಪಾಯಿ ನೋಡಿ ಕಡಿಮೆ ಸಿಲಿಂಡರ್ ಬರುತ್ತೆ, ಅಂದ್ರೆ ಕಡಿಮೆ ಗ್ಯಾಸ್ ಬರುತ್ತೆ. ಅದು ಪರ್ಸೆಂಟೇಜ್ ಅಲ್ಲಿ ನಾವು ಹೇಳ್ಬೇಕು. ಅಂದ್ರೆ 825ಗೆ 100%, 165ಗೆ ಎಷ್ಟು ಪರ್ಸೆಂಟೇಜ್. ಸೊ ಕ್ರಾಸ್ ಮಲ್ಟಿಪ್ಲೈ ಆದ್ರೂ ಮಾಡಿ, ಇಲ್ಲಾಂದ್ರೆ ನೋಡಿ ಡೈರೆಕ್ಟ್ ಮಲ್ಟಿಪ್ಲೈ ಆದಾದ್ರೂ ಸಾಲ್ವ್ ಆಗುತ್ತೆ. ಅಂದ್ರೆ ನೋಡಿ ಇವಾಗ 165 ಇಂಟು 5 ಮಾಡಿದ್ರೆ 825 ಆಗುತ್ತೆ ಇದು. ಅದೇ ರೀತಿ ಯಾವ್ದನ್ನ ಇಂಟು 5 ಮಾಡಿದ್ರೆ ನೋಡಿ 100 ಆಗುತ್ತೆ 25. ಸೊ ಆಗ ನೋಡಿ ಡೈರೆಕ್ಟ್ ಆಗಿ 20 ಆನ್ಸರ್ ಬರುತ್ತೆ. ಸೊ ಅಂದ್ರೆ ನಮ್ಗೆ ಡೈರೆಕ್ಟ್ ಆಗಿ ಮಲ್ಟಿಪ್ಲೈ ಮಾಡಕ್ ಬಂದ್ರೆ, ಸೊ ನಿಮ್ಗೆ ಡೈರೆಕ್ಟ್ ಆಗಿ ಮಲ್ಟಿಪ್ಲೈ ಮಾಡಕ್ ಬರಲಿಲ್ಲ ಅಂದ್ರೆ ನೋಡಿ ಕ್ರಾಸ್ ಮೆಥಡ್ ಅನ್ನ ಅಪ್ಲೈ ಮಾಡಿ 100% ನೋಡಿ ಕಡ್ತಾ ಹೊಡೆದ್ಬಿಟ್ರೆ ಫೈನಲ್ ಆನ್ಸರ್ ಬರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಈ ಕ್ವಶನ್ ಏನಾಗುತ್ತೆ, ಸೊ ಕ್ವಶನ್ ನೋಡಿ ದ ಅವರೇಜ್ ಆಫ್ 7 ನಂಬರ್ಸ್ ಈಸ್ 145. By removing a number, the average remains the same. Find out the extracted number. ಸೊ ಅಂದ್ರೆ ನೋಡಿ 7 ಸಂಖ್ಯೆಗಳ ಸರಾಸರಿ 145. ಸಂಖ್ಯೆಯನ್ನು ತೆಗೆದುಹಾಕುವ ಮೂಲಕ ಸರಾಸರಿ ಒಂದೇ ಆಗಿರುತ್ತದೆ. ಹೊರ ತೆಗೆಯಲಾದ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಸೊ ಅಂದ್ರೆ ಈ ಕ್ವಶನ್ ನೋಡಿ ಡೈರೆಕ್ಟ್ ಕ್ವಶನ್, ಸಾಲ್ವ್ ಮಾಡೋ ಅವಶ್ಯಕತೆನೇ ಇಲ್ಲ. ಅಂದ್ರೆ ಏನ್ ಹೇಳುತ್ತೆ ಇದು, ಇವಾಗ ನೋಡಿ 7 ಸಂಖ್ಯೆ ಸರಾಸರಿ ನೋಡಿ 145 ಇದೆ. ಅಂದ್ರೆ ಇವಾಗ ಒಂದ್ ಸಂಖ್ಯೆನ ತೆಗೆದ್ರು ನೋಡಿ ಅದು ಎವರೇಜ್ ನೋಡಿ ಅಷ್ಟೇ ಇರ್ಬೇಕಂತಂದ್ರೆ 145 ಇರ್ಬೇಕು. ಅಂದ್ರೆ ನಾವು ಯಾವ ನಂಬರ್ ಅನ್ನ ತೆಗೆದ್ರೆ ನೋಡಿ ಅದು 145 ಎವರೇಜ್ ಆಗಿರುತ್ತೆ. ಸೊ ಅಂದ್ರೆ ಎಲ್ಲಾ ನಂಬರ್ಸ್ ನೋಡಿ 7 ಸಂಖ್ಯೆ ಇದಾವೆ, 7 ಸಂಖ್ಯೆ ನೋಡಿ 145 145 145 ಇರುತ್ತೆ. ಅಂದ್ರೆ ನಾವು 145 ನಂಬರ್ ತೆಗೆದ್ ಬಿಟ್ರೆ ನೋಡಿ ಅವಾಗ ಮತ್ತು ಅದ್ರ ಎವರೇಜ್ ನೋಡಿ ಸೇಮ್ನೇ ಇರುತ್ತೆ. ಆಪ್ಷನ್ ಬಿ 145 ಅನ್ನೋದು ಆನ್ಸರ್. ಸೊ ಆಪ್ಷನ್ ಬಿ ನೋಡಿ 145 ಅನ್ನೋದು ಆನ್ಸರ್. ಅಂದ್ರೆ ಇದನ್ನ ಸಾಲ್ವ್ ಮಾಡೋ ಅವಶ್ಯಕತೆ ಇರುವುದಿಲ್ಲ. ಅಂದ್ರೆ ಏನ್ ಹೇಳುತ್ತೆ ನೋಡಿ, ಇವಾಗ 145 ಅನ್ನೋ 7 ಸಂಖ್ಯೆ ಇದಾವ ಅಂತ ಅನ್ಕೊಂಡು. ಓಕೆ, ಸೊ 145 145 145 145 145 145 145. ಸೊ 7 ಸಂಖ್ಯೆ ಇದಾವ. ಅಂದ್ರೆ ನಾವು ಇವಾಗ ಅವರೇಜ್ ಅಂದ್ರೆ ನೋಡಿ ಅಷ್ಟು ಕೂಡಿಸ್ಕೋಬೇಕು, ಮತ್ತೆ 7ರಿಂದ ಭಾಗಿಸ್ಬೇಕು, ಅವಾಗ 145 ಬರುತ್ತೆ. ಇವಾಗ ನಾವು 7 ಸಂಖ್ಯೆನ ಅಂದ್ರೆ ಕೂಡಿಸಿ 7ರಿಂದ ಭಾಗಿಸಿ ನೋಡಿ 145 ಎವರೇಜ್ ಆಗುತ್ತೆ. ಇವಾಗ ನಾವು ಒಂದ್ ನಂಬರ್ ಅನ್ನ ತೆಗೆದಿವಿ ಅಂತ ಅನ್ಕೊಳ್ಳಿ, 145 ತೆಗೆದಿವಿ ಅಂತ ಅನ್ಕೊಳ್ಳಿ, ಮತ್ತೆ 6 ಸಂಖ್ಯೆ ಇದಾವ, 6 ಸಂಖ್ಯೆ ಸೇಮ್ ಇದಾವ, ಅಷ್ಟು ಸೇರಿಸಿ ಮತ್ತೆ 6ರಿಂದ ಭಾಗಿಸಿದ್ರೆ ನೋಡಿ ಅವಾಗ 145 ಬರುತ್ತೆ. ಅಂದ್ರೆ ನಾವು ಯಾವ ಸಂಖ್ಯೆನ ತೆಗಿಬೇಕು, ಆಪ್ಷನ್ ಬಿ ನೋಡಿ 145 ತೆಗಿಬೇಕು. ಸಿಂಪಲ್ ಕ್ವಶನ್, ಅಂದ್ರೆ ನೀವು ಸಾಲ್ವ್ ಮಾಡೋ ಅವಶ್ಯಕತೆ ಇರುವುದಿಲ್ಲ. ಇವಾಗ ನೆಕ್ಸ್ಟ್ ಕ್ವಶನ್ ನೋಡಿ. ಈ ಕ್ವಶನ್ ಏನಾಗುತ್ತೆ, ಫಾರ್ಮುಲಾ ಬೇಸ್ ಕ್ವಶನ್. ಸೊ ಜಸ್ಟ್ ನೋಡಿ ನಿಮ್ಗೆ ಇವಾಗ ಫಾರ್ಮುಲಾ ತಗೊಂಡ್ಬಿಡಿ. ಫಾರ್ಮುಲಾ ನೋಡಿ 2ab ಡಿವೈಡೆಡ್ ಬೈ a ಪ್ಲಸ್ ಬಿ. ಈ ಫಾರ್ಮುಲಾ ಯೂಸ್ ಮಾಡಿ ನೋಡಿ ನಾವು ಸಾಲ್ವ್ ಮಾಡ್ಬೇಕು. ಸೊ ಅಂದ್ರೆ ಅವರೇಜ್ ಅಥವಾ ನೋಡಿ ಸರಾಸರಿ ವೇಗ ನೋಡಿ ಫಾರ್ಮುಲಾ ಯಾವ್ದಿರುತ್ತೆ ಅಂತ ನೋಡಿ. ಅವರೇಜ್ ಸ್ಪೀಡ್ ಅಥವಾ ಸರಾಸರಿ ವೇಗ 2ab ಡಿವೈಡೆಡ್ ಬೈ a ಪ್ಲಸ್ ಬಿ. ಸೊ ಈ ಫಾರ್ಮುಲಾ ಯೂಸ್ ಮಾಡಿ ನೋಡಿ ನಾವು ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ಕೋಬೇಕು. ಸೊ ಎಷ್ಟಾಗತ್ತೆ ನೋಡಿ ಚೆಕ್ ಮಾಡಿ. ಓಕೆ, ಕ್ವಶನ್ ನೋಡಿ ಏನ್ ಹೇಳ್ತಾ ಇದೆ, ದ ಫಸ್ಟ್ ಲ್ಯಾಪ್ ಆಫ್ ದ ಫ್ರಾಂಕ್ಲಿನ್ ರೇಸ್ ಕಂಪ್ಲೀಟ್ಸ್ 560 miles per hour
and the second lap of the race completes at 840 miles per hour. First, find the average speed of both the laps. ಮೈಲ್ ಪರ್ ಅವರ್ ಅಲ್ಲಿ ನೋಡಿ ಇವರು ಕೊಟ್ಟಿದ್ದಾರೆ. ಸೊ ಅಂದ್ರೆ ಫ್ರಾಂಕ್ಲಿನ್ ನೋಡಿ ಓಟದ ಮೊದಲ ಲ್ಯಾಪ್ ಗಂಟೆಗೆ 560 ಕಿಲೋಮೀಟರ್, ಅಂದ್ರೆ ಕಿಲೋಮೀಟರ್ ಇಲ್ಲ ಮೈಲುಗಳನ್ನು ಪೂರ್ಣಗೊಳಿಸುತ್ತದೆ, ಮತ್ತು ಓಟದ ಎರಡನೇ ಲ್ಯಾಪ್ ಗಂಟೆಗೆ 840 ಮೈಲುಗಳಲ್ಲಿ ಪೂರ್ಣಗೊಳಿಸುತ್ತದೆ. ಮೊದಲು 2 ಲ್ಯಾಪ್ಗಳ ಸರಾಸರಿ ವೇಗನ ಕಂಡುಹಿಡಿಯಿರಿ. ಸೊ ಅಂದ್ರೆ ಸರಾಸರಿ ಬಂದ ತಕ್ಷಣ ನೋಡಿ ಈ ರೀತಿ ಕ್ವಶನ್ ಬಂದ್ರೆ ನೋಡಿ ಡೈರೆಕ್ಟ್ ಆಗಿ ನಾವು ಈ ಫಾರ್ಮುಲಾ ಯೂಸ್ ಮಾಡ್ಬೇಕು. ಸೊ ಅಂದ್ರೆ ಫಾರ್ಮುಲಾ ಪ್ರಕಾರ ನೋಡಿ ಇವಾಗ ನಾವು ಎ ಅಂದ್ರೆ ನೋಡಿ ಫಸ್ಟ್ ಎಷ್ಟು 560, ಸೆಕೆಂಡ್ ಎಷ್ಟಿದೆ ಬಿ ಎಷ್ಟಿದೆ 840, ಕೆಳಗಡೆ ನೋಡಿ ಎ ಪ್ಲಸ್ ಬಿ ಅಂದ್ರೆ 560 ಪ್ಲಸ್ 840. ಸೊ ಎಷ್ಟಾಗುತ್ತೆ ನೋಡಿ 0 10. ಸೊ ನೆಕ್ಸ್ಟ್ 5 ಪ್ಲಸ್ 8 ಅಂತಂದ್ರೆ ನೋಡಿ 13 ಪ್ಲಸ್ 1 ಅಂತಂದ್ರೆ 14. ಸೊ 1400. ಸೊ ಇವಾಗ ಕಡ್ತಾ ಹೊಡೆದ್ರೆ 1010 ನೆಕ್ಸ್ಟ್ 1010 ಕ್ಯಾನ್ಸಲ್ ಆಯ್ತು, 14 ಒಂದ್ಲೆ. ಸೊ ನೆಕ್ಸ್ಟ್ ಎಷ್ಟಲೇ ಹೋಗುತ್ತೆ 14 4 56. ಸೊ ಇದು 840. ಸೊ ಅಂದ್ರೆ ಇಲ್ಲಿ 10 ಮಾತ್ರ ಹೋಗಿರುತ್ತೆ. ಸೊ 84 ಇರುತ್ತೆ. ಸೊ 2 4 8 8 8 84 ಮಾಡ್ಬೇಕು. ಸೊ ಅಂದ್ರೆ 8 4 32, ನೆಕ್ಸ್ಟ್ 8 8 64 ಪ್ಲಸ್ 3 ಅಂತಂದ್ರೆ ನೋಡಿ 67. ಸೊ ಆಪ್ಷನ್ ಡಿ ಎಲ್ಲಿದೆ ನೋಡಿ, ಆಪ್ಷನ್ ಡಿ ಅನ್ನೋದು ಫೈನಲ್ ಆನ್ಸರ್ ಆಗುತ್ತೆ. ಸೊ 672 ನೋಡಿ ಬರುತ್ತೆ. ಸೊ ಡೈರೆಕ್ಟ್ ಆಗಿ ಫಾರ್ಮುಲಾ ಯೂಸ್ ಮಾಡಬೇಕು, ಸಾಲ್ವ್ ಮಾಡಬೇಕು. ಇದು ನೋಡಿ ರಿಪೀಟ್ ಕ್ವಶನ್, ಇಂಪಾರ್ಟೆಂಟ್ ಕ್ವಶನ್ ನೋಡಿ ರಿಪೀಟ್ ಆಗುತ್ತೆ. ಸೊ ಜಸ್ಟ್ ನೋಡಿ ನಂಬರ್ ಚೇಂಜ್ ಆಗ್ತಾವ. ಇದು ಫಾರ್ಮುಲಾ ಅಂತ ನೋಡಿ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ಸೊ ನಿಮ್ಗೆ ಈ ಕ್ವಶನ್ ಬಂದ್ರೆ ನೋಡಿ ಈ ಫಾರ್ಮುಲಾ ಯೂಸ್ ಮಾಡಿಬಿಟ್ರೆ ಮುಗಿತಾವ. ಸೊ ಆನ್ಸರ್ ಬರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಈ ಕ್ವಶನ್ ಏನಾಗುತ್ತೆ. ಓಕೆ, ಸೊ ಇವಾಗ ನೋಡಿ ಕ್ವಶನ್ ನಾವು ಸಾಲ್ವ್ ಮಾಡಿದ್ರೆ ಸೊ ಏನ್ ಹೇಳ್ತಾ ಇದೆ, ಇನ್ ಆರ್ಡರ್ ಟು ಬಿ ಸಕ್ಸಸ್ಫುಲ್ ಇನ್ ದ ಕಾಂಪಿಟೇಷನ್. ನೆಕ್ಸ್ಟ್ ಜರ್ಮಲಿನ್ ಹ್ಯಾಸ್ ಅನ್ ಎವರೇಜ್ ಸ್ಕೋರ್ ಆಫ್ 75 in 4 exams. His marks in the first 3 examinations are 79, 75 and 71. To succeed in the competition, how many points should he take in the 4th test? ಸೊ ಅಂದ್ರೆ ಏನ್ ಹೇಳ್ತಾ ಇದೆ, ಇದು ಸ್ಪರ್ಧೆಯಲ್ಲಿ ನೋಡಿ ಯಶಸ್ವಿಯಾಗಲು ಜರ್ಮಲಿನ್ 4 ಪರೀಕ್ಷೆಗಳಲ್ಲಿ ಸರಾಸರಿ 75 ಅಂಕಗಳನ್ನು ಹೊಂದಿದೆ. ಅದ್ರ ನೋಡಿ ಒಂದು ಎವರೇಜ್ ನೋಡಿ ಇವಾಗ 75 ಇದೆ. ಮೊದಲ 3 ಪರೀಕ್ಷೆಗಳಲ್ಲಿ ಅವರ ಅಂಕಗಳು 79, ನೆಕ್ಸ್ಟ್ 75, ಇನ್ನೊಂದು 71. ಸ್ಪರ್ಧೆಯಲ್ಲಿ ಯಶಸ್ವಿಯಾಗಲು ಅವರು 4ನೇ ಪರೀಕ್ಷೆಯಲ್ಲಿ ನೋಡಿ ಎಷ್ಟು ಅಂಕಗಳನ್ನು ತೆಗೆದುಕೊಳ್ಳಬೇಕು. ಸೊ ಅಂದ್ರೆ ಇವ್ನು ನೋಡಿ ಎವರೇಜ್ 75 ಆಗ್ಬೇಕು, 4 ಟೆಸ್ಟ್ ಅಲ್ಲಿ ಸೇರಿಸಿದ್ರೆ ಎವರೇಜ್ 75 ಆಗ್ಬೇಕು. ಅಂದ್ರೆ ಇವಾಗ 4ನೇ ಟೆಸ್ಟ್ ಅನ್ನ ನೋಡಿ ಎಷ್ಟು ತಗೋಬೇಕು. ಸೊ ಅಂದ್ರೆ ಇವಾಗ 4ನೇ ಟೆಸ್ಟ್ ನೋಡಿ ಎಷ್ಟು ತಗೋಬೇಕು. ಸೊ ಅಂದ್ರೆ ಇವಾಗ ನೋಡಿ ಇದು ಎವರೇಜ್ 75 ಆಗ್ಬೇಕು. ಅಂದ್ರೆ ನಾವು ಇದನ್ನ ನೋಡಿ ಕಂಪ್ಲೀಟ್ ಆಗಿ ಸಾಲ್ವ್ ಮಾಡಿದೆ ನೋಡಿ ಆನ್ಸರ್ ಅನ್ನ ಮಾಡ್ಕೋಬಹುದು. ಸೊ ಎವರೇಜ್ 75 ಆಗ್ಬೇಕು. ಸೊ ಅಂದ್ರೆ ಇವಾಗ ಇಲ್ಲಿ 75ಕ್ಕಿಂತ ನೋಡಿ ಜಾಸ್ತಿ ನಂಬರ್ ಇದೆ, ಅಂದ್ರೆ ಅದರಲ್ಲಿ ಒಂದು 4 ತೆಗೆದು ಬಿಡೋಣ. ಸೊ 4 ತೆಗೆದು ಈ 71ಕ್ಕೆ 4 ಕೊಟ್ಬಿಡೋಣ. ಓಕೆ, ಸೊ ಅಂದ್ರೆ ಇವಾಗ ಈ 71 ನೋಡಿ ಇದು 75 ಆಯ್ತು, ಆಲ್ರೆಡಿ ಒಂದು 75 ಇದೆ, 79 ಇದ್ದಿದ್ದು ಅದು 75 ಆಯ್ತು. ಅಂದ್ರೆ ನೋಡಿ ಇವಾಗ 3 ನಂಬರು 75 ಆಯ್ತು. ಅಂದ್ರೆ 4ನೇ ನಂಬರು ನೋಡಿ ಅವನು 75 ತೆಗಿಬೇಕು. ಅವಾಗ ಎವರೇಜ್ ನೋಡಿ ನಮ್ಗ 75 ಆಗುತ್ತೆ. ಆಪ್ಷನ್ ಡಿ ನೋಡಿ ಆನ್ಸರ್. ಸೊ ಆಪ್ಷನ್ ಡಿ ನೋಡಿ ಆನ್ಸರ್ ಆಗುತ್ತೆ. ಅಂದ್ರೆ ನೀವು ಕಂಪ್ಲೀಟ್ ಆಗಿ ನೋಡಿ ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ ಈ ಕ್ವಶನ್ ಅನ್ನ. ಸೊ ನೀವು ಮೆಥಡ್ ಪ್ರಕಾರ ನೋಡಿ ನಾವು ಸಾಲ್ವ್ ಮಾಡಿದ್ರ, ಸೊ ಅಂದ್ರೆ ಇವಾಗ ಕಂಪ್ಲೀಟ್ ಆಗಿ ನೋಡಿ ಸಾಲ್ವ್ ಮಾಡಿದ್ರ ಯಾವ ರೀತಿ ಸಾಲ್ವ್ ಮಾಡ್ಕೋಬೇಕು. ಸೊ ಅಂದ್ರೆ ಇವಾಗ ಫಸ್ಟ್ ನೋಡಿ ನಾವು ಸೊ ಟೋಟಲ್ ನೋಡಿ ಇವಾಗ ಎವರೇಜ್ ಎಷ್ಟು ಹೇಳಿದಾರೆ ಅವರು 75 ಹೇಳಿದಾರೆ. 4 ಟೆಸ್ಟ್ ಇಂದ ಅಂತಂದ್ರೆ ನೋಡಿ 75 ಇಂಟು 4 ಮಾಡ್ಬೇಕು. ಸೊ 75 4 ನೋಡಿ 300. ಸೊ ನೆಕ್ಸ್ಟ್ ನೋಡಿ ಇವಾಗ 79 ಫಸ್ಟ್ ಟೆಸ್ಟ್ 79, ಇನ್ನೊಂದು 75, ಇನ್ನೊಂದು 71. ಸೊ ಅಂದ್ರೆ 3 ಟೆಸ್ಟ್ ಅನ್ನ ನೋಡಿ ಕೂಡಿಸ್ಕೋಬೇಕು. ಸೊ ಎಷ್ಟಾಗುತ್ತೆ ನೋಡಿ 9 + 1 10, 10 + 5 ಅಂದ್ರೆ 15, 7 14 21 + 2 ಅಂತಂದ್ರೆ ನೋಡಿ 22.
ಇವಾಗ 300ರಲ್ಲಿ ನೋಡಿ 225 ಕಳೆದ್ ಬಿಟ್ರೆ 75. ಸೊ ಅಂದ್ರೆ ಇದು 4 ನಂಬರ್ಸ್ ಇಂದು 300 ಆಡ್ ಆಗಿದೆ, 3 ನಂಬರ್ಸ್ 225 ಆಗಿದೆ. ಅಂದ್ರೆ 4 ನಂಬರ್ ಇದ್ದಿದ್ದಲ್ಲಿ 3 ನಂಬರ್ ಕಳೆದ್ ಬಿಟ್ರೆ ನೋಡಿ, ಟೋಟಲ್ ಅಲ್ಲಿ ಕಳೆದ್ ಬಿಟ್ರೆ ನೋಡಿ 75 ಬರುತ್ತೆ. ಆಪ್ಷನ್ ಡಿ ನೋಡಿ ಆನ್ಸರ್. ಸೊ ಅಂದ್ರೆ ಕ್ವಶನ್ ಅನ್ನ ನೀವು ಅರ್ಥ ಮಾಡ್ಕೋಬೇಕು ಅಷ್ಟೇ ಇಲ್ಲ. ಸೊ ಕ್ವಶನ್ ಅರ್ಥ ಮಾಡ್ಕೋದು ನೋಡಿ ಸಿಂಪಲ್ ಆಗಿ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ಕೋಬಹುದು. ಸೊ ಇನ್ನು ಯಾರು ನೋಡಿ ಬ್ಯಾಚ್ ಅನ್ನ ಜಾಯ್ನ್ ಆಗಿಲ್ಲ ನೋಡಿ, ಸೊ ಅವರು ಜಾಯ್ನ್ ಆಗಿ. ಸೊ ನೆಕ್ಸ್ಟ್ ವೀಕಿಂದ ನೋಡಿ ಸಿಲೆಬಸ್ ಅನ್ನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ನೆಕ್ಸ್ಟ್ ವೀಕಿಂದ ನೋಡಿ ಸಿಲೆಬಸ್ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿವರೆಗೆ ನೋಡಿ ನಿಮ್ಗೆ ಡೆಮೋ ಕ್ಲಾಸಸ್ ಇರ್ತಾವೆ. ಸೊ ಅಂದ್ರೆ ಡೆಮೋ ಕ್ಲಾಸ್ ಅಂದ್ರೆ ಕ್ವಶನ್ಸ್ ಅನ್ನು ನೋಡಿ ಸಾಲ್ವ್ ಮಾಡ್ತೀವಿ. ಸೊ ನಿಮ್ಗೆ ಯಾವ ಟೈಪ್ ಕ್ವಶನ್ಸ್ ಬರ್ತಾವೆ ಅನ್ನೋದು ಒಂದು ಐಡಿಯಾ ಬರಲಿ ಅಂತಂದ. ಸೊ ಅಂದ್ರೆ ಕ್ಲಾಸ್ ಯಾವ ರೀತಿ ನಡೀತಾವೆ ಅನ್ನೋದು, ಸೊ ನಿಮ್ಗೆ ಒಂದು ಅಂದ್ರೆ ಟೈಮಿಂಗ್ ಎಲ್ಲ ನೋಡಿ ಸೆಟ್ ಆಗ್ಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸೊ ಅದಕ್ಕೆ ನೋಡಿ ಡೈಲಿ ಕ್ಲಾಸ್ ಅನ್ನ ನೋಡಿ ಅಟೆಂಡ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವೀಕಿಂದ ನೋಡಿ ನಾವು ಸಿಲೆಬಸ್ ಅನ್ನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಅಂದ್ರೆ ಫಸ್ಟ್ ನೋಡಿ ಬೇಸಿಕ್ ಕ್ಲಾಸ್ ಇರುತ್ತೆ. ಸೊ ಅದಾದ್ಮೇಲೆ ಮತ್ತೆ ಚಾಪ್ಟರ್ ವೈಸ್ ನೋಡಿ ಕ್ಲಾಸ್ ಎಲ್ಲ ಸ್ಟಾರ್ಟ್ ಆಗ್ತಾವೆ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಸಿಗೋಣ. ಓಕೆ, ಬಾಯ್. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಸಿಗೋಣ. ಓಕೆ, ಬಾಯ್. ಸೊ ಏನಾದರೂ ಡೌಟ್ ಇದ್ರೆ ನೋಡಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಓಕೆ.